ನಮಗೆ ಇವೆಲ್ಲ ಚಿಕ್ಕ ಗಾಡಿ ದೊಡ್ಡ ಗಾಡಿ ಓಡಿಸಿ ಚಿಕ್ಕ ಗಾಡಿ ಓಡಿಸಿದ್ರೆ ಫೀಲಿಂಗ್ ಹೆಂಗಿರುತ್ತೆ ನೋಡೋಣ. ಇದು ಗ್ರೀಸ್ ಗೀಸ್ ಎಲ್ಲ ಓಡಿಸಿ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ನಾರ್ಮಲ್ ಶೇರಿಂಗ್ಗಳಲ್ಲಿ ನಿಮಗೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಏನು ನುಗ್ತಾ ಇದೆ ಗಾಡಿ ಅಂದರೆ, ಈ ಗಾಡಿ ಮ್ಯಾನ್ಯುಯಲ್ ಸ್ಟೇರಿಂಗ್, ನಾರ್ಮಲ್ ಸ್ಟೇರಿಂಗ್ ಏನಿದೆ, ಈ ಗಾಡಿ ಪ್ರೈಸು ಹೇಳ್ತೀನಿ. ಕೆಳಗೆ ಕೊಟ್ಬಿಟ್ಟವ್ರು, ಯಾಕೆ ಅಂದರೆ ವಿಷನ್ ಕೆಳಗೆ ಕಾಣಲಿ ಅಂತ. ಇಲ್ಲಿ ಕೊಟ್ಬಿಟ್ರೆ ಡೈರೆಕ್ಟ್ ಯಾರಿಗಾನ ಮಗು ಕೊಡ್ಬಿಡ್ತದೆ ಅಂದ್ಬಿಟ್ಟು ಕೆಳಗೆ ಕೊಟ್ಟವ್ರೆ. ಲೇಡೀಸ್ಗಳು ಸೀಟ್ ಗಾಡಿ ಮೇಲೆ ಕೂತ್ಕೊಂತಾರಲ್ಲ, 2 ವೀಲರ್ ಮೇಲೆ, ಹಂಗೆ ಹಿಂಗೆ ಹತ್ತಿಂಗ್ ಕೂತ್ಕೊಂಡು ಹಿಂಗೆ ಹತ್ತಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ, ಸಾತಿ ಗಾಡಿ ವೀಡಿಯೋ ಮಾಡಿ ಅಂತ ಇದ್ದೀರಲ್ಲ, ಇಲ್ಲೇ ಐತೆ ನೋಡಿ ಸಾತಿ. ಸ್ನೇಹಿತರೆ, ಈ ಸಾತಿ ಗಾಡಿ 1478 cc, ಬಡಾ ದೋಸ್ತ್ ಏನಿದೆ ಸೇಮ್ ಅಷ್ಟೇ cc ಕೊಟ್ಟವ್ರೆ ಈ ಸಾತಿ ಗಾಡಿನಲ್ಲಿ. ಪಾಸಿಂಗ್ ಬಂದು 1120 kg ಪೇಲೋಡ್ ಪಾಸಿಂಗ್ ಇದೆ ಸಾತಿ ಗಾಡಿ. ಇದರಲ್ಲಿ ಒಳಗಡೆ ಏನೇನು ಫ್ಯೂಚರ್ ಇದೆ ಏನು ಅಂತ ಹೇಳ್ಬಿಡ್ತೀನಿ. ಇಂಜಿನ್ ಅಂದರೆ ಮೈಲೇಜ್ ಎಷ್ಟು ಬರುತ್ತೆ ಅಂದರೆ 15 ರಿಂದ 16 ಅಂತ ಹೇಳ್ತವ್ರೆ ಮೈಲೇಜು. ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ 40 ಲೀಟ್ರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ನೋಡಿ, ಇಲ್ಲೈತೆ ಡೀಸೆಲು. ಇದರಲ್ಲೆಲ್ಲ ಆಡ್ಬ್ಲೂ ಎಲ್ಲ ಏನು ಇದರಲ್ಲಿ ಬರೋಲ್ಲ ನೋಡಿ. ಇದು JK ಟೈರ್ ಕೊಟ್ಟವ್ರೆ, ಟ್ಯೂಬ್ಲೆಸ್ಸು. ಇದು ಎಷ್ಟಪ್ಪ ಸೈಜು ಅಂದರೆ 165R14 ಅಂತ ಐತೆ. 4 ಬೋಲ್ಟ್ ಗಾಡಿ ನೋಡಿ. ಫ್ರಂಟಲ್ಲಿ ಲುಕ್ ಹೆಂಗೈತೆ ಅಂದರೆ, ಇದು ಡೂಮ್ ಎಲ್ಲ ಕೆಳಗೆ ಕೊಟ್ಬಿಟ್ಟವ್ರೆ, ಯಾಕೆ ಅಂದರೆ ವಿಷನ್ ಕೆಳಗೆ ಕಾಣಲಿ ಅಂತ. ಇಲ್ಲಿ ಕೊಟ್ಬಿಟ್ರೆ ಡೈರೆಕ್ಟ್ ಯಾರಿಗಾನ ಮಗು ಕೊಡ್ಬಿಡ್ತದೆ ಅಂದ್ಬಿಟ್ಟು ಕೆಳಗೆ ಕೊಟ್ಟವ್ರೆ. 8.2 ಉದ್ದ ಬರುತ್ತೆ, 5.3 ವಿಡ್ತ್ ಬರುತ್ತೆ. ನೆಕ್ಸ್ಟು ಸೈಡಲ್ಲಿ ನೋಡಿ, ಇದು ಸ್ಪ್ರಿಂಗು ಬ್ಲೇಡೆಲ್ಲ ನಿಮಗೆ 3 ಬ್ಲೇಡ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ 2 ಬ್ಲೇಡ್ ಇದೆ. ಟಾಟಾ HD ಗಾಡಿಗಳೆಲ್ಲ ಏನು ಬರುತ್ತೆ ಅವೆಲ್ಲ 750 800 ಏನೋ ಪೇಲೋಡ್ ಬರುತ್ತೆ. 750 800 ಏನೋ ಪೇಲೋಡ್ ಬರುತ್ತೆ. ಅಂದರೆ ಇವಾಗ ದೋಸ್ತೆಲ್ಲ ಬಂತು ಅಂದರೆ 1400 1500 ಬರುತ್ತೆ. ಅದಕ್ಕಿಂತ ಇನ್ನೂ ಕೆಳಗಡೆ ಇರೋ ಗಾಡಿ ನಮ್ಮದು ಒಂದು ಇರಲಿ ಅಂದ್ಬಿಟ್ಟು ಬಿಟ್ಟಿರಂಗವ್ರೆ ಅಶೋಕ್ ಲೇಲ್ಯಾಂಡು. ಹೈಟೆಕ್ ಬಾಡಿ ಇದರಲ್ಲೂ ಸಿಗುತ್ತೆ, ವಿತ್ ತೊಟ್ಟಿ, ವಿತೌಟ್ ತೊಟ್ಟಿ. ನೀವು ಚಾರ್ಜಿ ಬೇಕಾದ್ರೂ ಇದರಲ್ಲೂ ತೊಗೊಬೋದು. ನಿಮಗೆ 4 ಬೋಲ್ಟ್ ಬರುತ್ತೆ, ಟ್ಯೂಬ್ಲೆಸ್ ಟೈರು. ಅದು ಬಿಟ್ಟರೆ ಒಳಗಡೆ ನೋಡೋಣ. ಒಳಗಡೆ 1+1 ಡ್ರೈವರ್ ವಿತ್ತು ಒಬ್ಬರು ನಿಮ್ಮ ಕಸ್ಟಮರ್ ಕೂತ್ಕೊಬೋದು. ಬಾಟಲ್ ಹೋಲ್ಡಿಂಗ್ ಕೊಟ್ಟಿಲ್ವಾ? ಬಾಟಲ್ ಹೋಲ್ಡರ್ ಇದು ನೋಡಿ. ಇದು 5 ಗೇರ್ ಮ್ಯಾನ್ಯುವಲ್ ಕೊಟ್ಟವ್ರೆ, 5 ಗೇರ್ ನೋಡಿ. ಇಲ್ಲಿ ಚಿಕ್ಕದು ಇಷ್ಟು ಚೆನ್ನಾಗಿ ಕೊಟ್ಟವ್ರೆ ಕಾಲಿಗೆ ಕಳಕ್ಕೆ. ಇದೇನು ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ನಮ್ಮ ಗಾಡಿ ಈ ಥರ ಹೈಟ್ ಐತೆ ಅನ್ಬೋದು. ಇಲ್ಲಿ ಹಿಂಗೆ ಈ ಲೇಡೀಸ್ಗಳು ಸೀಟ್ ಗಾಡಿ ಮೇಲೆ ಕೂತ್ಕೊಂತಾರಲ್ಲ, 2 ವೀಲರ್ ಮೇಲೆ, ಹಂಗೆ ಹಿಂಗೆ ಹತ್ತಿಂಗ್ ಕೂತ್ಕೊಂಡ್ಬಿಡ್ಬೋದು. ಇಲ್ಲೆಲ್ಲ ಕಾಲಿಕ್ಕೊಂಡು ಇಲ್ಲಿ ಕೈ ಹಿಡ್ಕೊಳ್ಳೋಕ್ಕೆ ನೋಡಿ ಇಲ್ಲಿ ಜಾಗ ಕೊಟ್ಟವ್ರೆ, ಬಟ್ ಇಲ್ಲೇನು ಕೊಟ್ಟಿಲ್ಲ, ಹಾಕ್ಸ್ಕೊಬೋದು. ಹಿಡ್ಕೊಂಡು ಏನು ಅಂತ ಏನಿಲ್ಲ. ನಮ್ಮ ಗಾಡಿ ಆದರೆ ಹೈಟ್ ಐತೆ, ಹಿಡ್ಕೊಂಡು ಹತ್ಬೋದು, ಬಡಾ ದೋಸ್ ಗಾಡಿಲ್ಲ ಆದರೆ. ಸ್ನೇಹಿತರೆ, ಈ ಥರ ಐತೆ, ಲೈಟಾಗಿ ಹೇಳಿದ್ದೀವಿ ಗಾಡಿ ಬಗ್ಗೆ. ಇನ್ನೂ ಏನಾದರೂ ಬಿಟ್ಟಿದ್ರೆ, ಏನಾದರೂ ಬೇರೆ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಗಾಡಿ ರಿವ್ಯೂ ಮಾಡ್ತೀನಲ್ಲ ಅವಾಗ ಅದರ ನೀವೇನು ಕಮೆಂಟ್ ಮಾಡಿರ್ತೀರ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಸ್ನೇಹಿತರೆ, ಈ ಗಾಡಿ ಪ್ರೈಸು ಹೇಳ್ತೀನಿ. ಅದು ಬಿಟ್ಟರೆ ಇನ್ನೇನಾದರೂ ಇದೆಯಾ ಬಾಕಿ? 4 ಬೋಲ್ಟ್ ಬರುತ್ತೆ. ಪಾಸಿಂಗ್ ಕಡಿಮೆ ಅಲ್ವಾ, 4 ಬೋಲ್ಟೇ. ಗ್ರೌಂಡ್ ಕ್ಲಿಯರೆನ್ಸು ತುಂಬ ಕೆಳಗೆ ಐತೆ. ಬ್ಲೇಡ್ ಗೀಡ್ ಕೊಟ್ಟು ಹೈಟ್ ಮಾಡಿಸ್ಕೊಬೋದೇನೋ. ಆಮೇಲೆ ಇಲ್ಲಿ ನೋಡಿ, ಗ್ರೀಸ್ ಹೊಡೆಯೋಕ್ಕೆಲ್ಲ ಆಪ್ಷನ್ ಐತೆ. ಇಲ್ಲಿ ಕಿಂಗ್ ಪಿನ್ಗಳಿಗೆಲ್ಲ ಗ್ರೀಸ್ ಹೊಡೆಸ್ಬೋದು. ಸ್ಟೇರಿಂಗ್ ರಾಡು, ರೇಡಿಯೇಟ್ರು ಎಲ್ಲ ಇಲ್ಲೇ ಕಾಣಿಸ್ತಾ ಐತೆ. ಸ್ನೇಹಿತರೆ, ಈ ಗಾಡಿ ಮ್ಯಾನ್ಯುಯಲ್ ಸ್ಟೇರಿಂಗ್, ನಾರ್ಮಲ್ ಸ್ಟೇರಿಂಗ್ ಏನಿದೆ, ಇದರಲ್ಲಿ ಪವರ್ ಶೇರಿಂಗ್ ಏನು ಬರೋಲ್ಲ, ಸದ್ಯಕ್ಕೆ ಬಿಟ್ಟಿಲ್ಲ. ಎಲ್ಲಿ ಅಂತ ಕೊಟ್ಟವ್ರಲ್ಲ, ಇಲ್ಲಿ ನೋಡಿ, ಇಲ್ಲೈತೆ ಎಲ್ಲಿ. ಬಿಟ್ಟರೆ ಪವರ್ ಶೇರಲ್ಲಿ LS ಅಂತ ಕೊಡ್ತಾರೆ, ಅದು ಪವರ್ ಶೇರಿಂಗ್ ಬರುತ್ತೆ. LX ಅಂತ ಕೊಟ್ಟರೆ ಅದರಲ್ಲಿ ಏನಾದರೂ ಸ್ವಲ್ಪ ಲಾರ್ಜ್ ಅಂತ ಮಾಡಿ, ಇಲ್ಲ AC ಏನಾದ್ರು ಬಿಟ್ಟು ಕೊಡ್ಬೋದೇನೋ ಮುಂದೆ ನೋಡೋಣ. ಈ ಗಾಡಿ ಚೆನ್ನಾಗಿ ಹೋಯ್ತು ಅಂದರೆ ಇದರಲ್ಲಿ ಅಪ್ಡೇಟ್ ಮಾಡ್ಬೋದು. ಇವಾಗ ಸದ್ಯಕ್ಕೆ ಎಲ್ಲಿ ಅಂತ ಐತೆ. ಈ ಗಾಡಿ ರೇಟ್ ಬಂದು 7 ಲಕ್ಷ ಅಂತೆ ಇವಾಗ ಸದ್ಯಕ್ಕೆ ಪ್ರೈಸ್ ಇರೋದು. ನಾನು ಇವಾಗ ಏನು ವೀಡಿಯೋ ಮಾಡ್ತಾಯಿದ್ದೀನಿ ಈಗ. ನೆಕ್ಸ್ಟು ಸ್ನೇಹಿತರೆ, ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಮೊಬೈಲ್ ಹೋಲ್ಡಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಇದರೊಳಗಡೆ ಎಲ್ಲ ಬ್ಲೋವರಿಂಗಿಗೆಲ್ಲ ಆಪ್ಷನ್ ಏನಿಲ್ಲ, ಯಾಕೆಂದರೆ ಚಿಕ್ಕ ಗಾಡಿಗಳಲ್ವ,
ಕೊಟ್ಟಿಲ್ಲ. ಡ್ಯಾಶ್ ಬೋರ್ಡ್ ಎಲ್ಲ ಈ ಥರ ಒಂದು ಲುಕ್ ಇದೆ. ಇದು ನಾರ್ಮಲ್ಲು ಸ್ಟೇರಿಂಗ್ ಬಂದು ಪವರ್ ಅಲ್ಲ, ನಾರ್ಮಲ್ ಸ್ಟೇರಿಂಗು. ಈ ಕಡೆ ಒಂದು LED ಬಲ್ಬ್ ಕೊಟ್ಟವ್ರೆ. ಅದು ಬಿಟ್ಟರೆ ಆ ಕಡೆ ಹೋಗಿ ಸೀಟ್ ಕಂಫರ್ಟಬಲ್ ಎಲ್ಲ ಹೆಂಗೆ ಇದೆ ಅಂತ ನೋಡ್ಬಿಡೋಣ. ನಾನು ಗಾಡಿ ಓಡಿಸ್ತೀನಿ ಇದನ್ನು, ಹೆಂಗೈತೆ ಏನೋ ಅಂದ್ಬಿಟ್ಟು. ಆಮೇಲೆ ನಮಗೆ ಇವೆಲ್ಲ ಚಿಕ್ಕ ಗಾಡಿ, ದೊಡ್ಡ ಗಾಡಿ ಓಡಿಸಿ ಚಿಕ್ಕ ಗಾಡಿ ಓಡಿಸಿದ್ರೆ ಫೀಲಿಂಗ್ ಹೆಂಗಿರುತ್ತೆ ನೋಡೋಣ. ಹೋಗೋಣ ಇವಾಗ, ಸ್ಟಾರ್ಟ್ ಮಾಡಿ ಒಂದು ರೌಂಡ್ ಹೋಗ್ಬಿಟ್ಟು. ಸೇಮ್ ಇಂಟ್ರಾ ಓಡಿಸ್ದಂಗೆ ಫೀಲ್ ಆಗ್ತೈತೆ. ಸ್ಟೇರಿಂಗ್ ಸ್ವಲ್ಪ ಹಾರ್ಡ್ ಐತೆ, ಪವರ್ ಸ್ಟೇರಿಂಗ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಇಂಟ್ರಾ ನಾನು ಇವಾಗ ಇಂಟ್ರಾ V30 ಗಾಡಿನೂ ಓಡಿಸಿದ್ದೀನಿ, ಸೇಮ್ ಅದು ಬಿಟ್ಟರೆ ಇದೇ ಥರ ನುಗ್ಗೋದು. ಏನು ನುಗ್ತಾ ಇದೆ ಗಾಡಿ ಅಂದರೆ ನೋಡಿ, ಸುಮ್ಮನೆ ಹಿಂಗೆ ಕೊಟ್ಟರೆ ಹೆಂಗೆ ಕಾರ್ ಹೋದಂಗೆ ಓದ್ತೈತೆ. ಬಟ್ ಯಾಕೋ ರೈಸಿಂಗ್ ಆಗೋ ಥರ ಫೀಲ್ ಆಗ್ತೈತೆ ನೋಡಿ. ಏನು ಚೇಂಜ್ ಮಾಡಬೇಕಾದ್ರೆ ಗಾಡಿ ಚೆನ್ನಾಗಿ ನುಗ್ತಾ ಇದೆ. ನಾನು ನಿಜವಾಗ್ಲೂ ಬಡಾ ದೋಸ್ತ ಐತಲ್ಲ, ಬಡಾ ದೋಸ್ಕಿಂತ ಚೆನ್ನಾಗಿ ನುಗ್ತಾ ಇದೆ ಗಾಡಿ. ಖಾಲಿ ಗಾಡಿಲೂ ನಮ್ಮ ಗಾಡಿ ಹಿಂಗೆ ನುಗ್ಗಲ್ಲ. ಲೋಡ್ ಹಾಕ್ಬಿಟ್ಟು ಟೆಸ್ಟ್ ಮಾಡಿದ್ರೆ, ನೀವು ಯಾರಾದರೂ ಸಾತಿ ಗಾಡಿ ತಗೊಂಡಿದ್ರೆ ಗಾಡಿ ಹೆಂಗೈತೆ, ಪಿಕಪ್ ಆಗಲಿ ಮೈಲೇಜ್ ಆಗಲಿ ಅಂತ ಕಮೆಂಟ್ ಮಾಡಿ. ಏರ್ ಕಡಿಮೆ ಆಯ್ತಾ? ಐತೆ ಸರ್ ಸಿಕ್ಕಾಪಟ್ಟೆ. ಅಪ್ಪ ಲೋಡ್ ಹಾಕಿದ್ರೆ ಇನ್ನೂ ಟೈಟ್ ಆಗ್ಬೋದು. ಸ್ನೇಹಿತರೆ, ಸ್ಟೇರಿಂಗ್ ಆಡೈತೆ. ಏನಂದರೆ ಒಂದು ಏರ್ ಕಡಿಮೆ ಇದ್ರೂ ಸ್ವಲ್ಪ ಆಡ್ ಅನ್ಸುತ್ತೆ. ಏರ್ ಕಡಿಮೆ ಐತೆ ಇವಾಗ ಈ ಗಾಡಿನಲ್ಲಿ. ಬಟ್ಟು ಇದು ಗ್ರೀಸ್ ಗೀಸ್ ಎಲ್ಲ ಓಡಿಸಿ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ನಾರ್ಮಲ್ ಸ್ಟೇರಿಂಗ್ಗಳಲ್ಲಿ ನಿಮಗೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ನೋಡಿ, ರನ್ನಿಂಗಲ್ಲಿ ಏನು ಅಷ್ಟೊಂದು ಫೀಲ್ ಆಗಲ್ಲ. ಬಟ್ ಗಾಡಿ ನಿಂತಿದ್ದಾಗ ತಿರುಗಿಸ್ತೀವಲ್ಲ ಅವಾಗ ಹಾರ್ಡ್ ಅನಿಸುತ್ತೆ. ಗಾಡಿ ಹೋಯ್ತಾ ನೋಡಿ, ನನಗೆ ಖುಷಿ ಆಗೋಯ್ತು, ಮುಗ್ತೈತೆ. ಈ ಕಂಪೇರ್ ಟು ಟಾಟಾ ಎಸ್ಗೆಲ್ಲ ಮಾಡಿದ್ರೆ ಆರಾಮಾಗಿ ಹೋಗ್ತೈತೆ. ಪಿಕಪ್ ಎಲ್ಲ ನಿಜವಾಗ್ಲೂ ಚೆನ್ನಾಗೈತೆ ಚಿಕ್ಕ ಗಾಡಿ ಕಂಪೇರ್ ಮಾಡಿದ್ರೆ. ಏನೋ ಒಂಚೂರು ಲೈಟಾಗಿ ವೈಬ್ರೇಟ್ ಬರೋಂಗೆ ಆಗ್ತೈತೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಸೀಟ್ ಕಂಫರ್ಟಬಲ್ ಎಲ್ಲ ಚೆನ್ನಾಗಿದೆ. ಲೋಕಲ್ಲು ಆರಾಮಾಗಿ ನೀವು ಸಿಟಿನಲ್ಲೆಲ್ಲ ತಗೊಂಡು ಲೋಕಲಲ್ಲಿ ಡ್ಯೂಟಿ ಮಾಡ್ಕೊತೀವಿ ಅಂತಂದರೆ ಮಾಡ್ಬೋದು. ಸೆಪ್ಟೆಂಬರ್ 22 22 ಒಳಗಡೆ ತೊಗೊಂಡ್ರೆ ನಿಮಗೆ 28% ಟ್ಯಾಕ್ಸ್ ಏನಿದೆ ಇವಾಗ ರಿಲೀಫ್ ಮಾಡೋರೆ. ಸೆಪ್ಟೆಂಬರ್ 22 ಆದಮೇಲೆ ನಿಮಗೆ 18% ಟ್ಯಾಕ್ಸ್ ಇರುತ್ತೆ. ಇವಾಗ 28% ಟ್ಯಾಕ್ಸ್ ಇರುತ್ತೆ. ಅಂದರೆ ಸ್ವಲ್ಪ ಅಮೌಂಟ್ ಎಲ್ಲ ಜಾಸ್ತಿ ಇರುತ್ತೆ. 22ನೇ ತಾರೀಕು ಸೆಪ್ಟೆಂಬರ್ 22 ಆದಮೇಲೆ ನಿಮಗೆ 18%, 28% ಇರೋದು 18% ಆಗುತ್ತೆ. ನಿಮಗೆ ಅಮೌಂಟ್ ಎಲ್ಲ ಕಡಿಮೆ ಆಗುತ್ತೆ. ಅಕಸ್ಮಾತ್ ಗಾಡಿ ಏನಾದ್ರು ತಗೊಳೋರು ಈ ತಿಂಗಳು ಸ್ವಲ್ಪ ಸೆಪ್ಟೆಂಬರ್ 22 ತನಕ ವೆಯ್ಟ್ ಮಾಡಿ ಆಮೇಲೆ ಗಾಡಿ ತಗೊಳಕ್ಕೆ ಹೋದರೆ ನಿಮಗೆ ಟ್ಯಾಕ್ಸಲ್ಲಿ ನಿಮಗೆ ಸ್ವಲ್ಪ ಸೇವ್ ಆಗುತ್ತೆ. ಅದನ್ನು ರಿಲೀಫ್ ಮಾಡಿದ್ದಾರೆ ಇವಾಗ ಕೇಂದ್ರ ಸರ್ಕಾರದಿಂದ. ಏನು ಟ್ಯಾಕ್ಸ್ ಎಲ್ಲ ಇತ್ತು ಗಾಡಿಗಳ ಮೇಲೆ ಜಾಸ್ತಿ, ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. 22ನೇ ತಾರೀಕು ಆದಮೇಲೆ ನೀವು ಹೊಸ ಗಾಡಿನ ತೊಗೊಂಡ್ರೆ ನಿಮಗೆ ಒಳ್ಳೆ ಟ್ಯಾಕ್ಸಲ್ಲಿ ಸ್ವಲ್ಪ ಸೇವ್ ಆಗುತ್ತೆ ಅಮೌಂಟು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದ ಎಲ್ಲರಿಗೂ, ಬಾಯ್. ಅದರಲ್ಲೂ 3 ಜನ ಇದರಲ್ಲೇ ಕುಂತ್ಕೊಂಡು ಬಂದಿದ್ದೀರಾ ಓಡಿಸೋರು ಬಂತು.